ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಪವರ್ ಪಾಯಿಂಟ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಏನಿಲ್ಲ, ನಮ್ಮ RCB ತಂಡದ ಪ್ರಮುಖ ಆಟಗಾರ ಅಂತ ಜಿತೇಶ್ ಶರ್ಮಾ ಅವರು ಮೊನ್ನೆ ಒಂದು ಇಂಟರ್ವ್ಯೂನಲ್ಲಿ ಕ್ರಿಕ್ ಟ್ರ್ಯಾಕರ್ ಎಂಬ ಇಂಟರ್ವ್ಯೂನಲ್ಲಿ ತಮ್ಮ ಸಾರ್ವಕಾಲಿಕ ಶ್ರೇಷ್ಠತೆಯ ಟೀಮ್ IPL ಟೀಮ್ ಯಾವುದು ಅಂತ ಅಂದಾಗ ಕೆಲವೊಂದಿಷ್ಟು ಆಟಗಾರನ ತಗೊಂಡು ಅವರು ಸಾರ್ವಕಾಲಿಕ ಶ್ರೇಷ್ಠತೆ ಟೀಮನ್ನು ಆಯ್ಕೆ ಮಾಡಿಕೊಂಡರ. ಅದರಾಗ ನಮ್ಮ ವಿರಾಟ್ ಕೊಹ್ಲಿಗೆ ಅವರು ಸ್ಥಾನ ಕೊಟ್ಟಿಲ್ಲ. ಇದು ಯಾಕಪ್ಪ ಅಂತಂದರೆ ಇದು ನಮ್ಮ RCB ಅಭಿಮಾನಿಗಳಿಗಾಗಲಿ ಅಥವಾ ವಿರಾಟ್ ಕೊಹ್ಲಿ ಅಭಿಮಾನಿಗಳಿಗೆ ಒಂದು ನೋವುಂಟು ಮಾಡುವ ಸಂಗತಿ ಅಂದರೆ ತಪ್ಪಾಗಲ್ಲ. ಯಾಕಪ್ಪ ಅಂತಂದ್ರೆ ಚೇಸ್ ಮಾಸ್ಟರ್ ಆಗಿರುವಂಥ ವಿರಾಟ್ ಕೊಹ್ಲಿ ಅವರು ಎಂತೆಂಥ ಮ್ಯಾಚ್ಗಳನ್ನು ಅವರು ಗೆಲ್ಸ್ಕೊಂಬಂಡಾರ. 2016ರಲ್ಲಿ ಒಂದೇ ಸೀಸನ್ನಲ್ಲಿ 4 ಸೆಂಚುರಿ ಹೊಡೆದಾರ. ಅದೇ ರೀತಿ 973 ರನ್ನಿನ ಹೊಡೆದಿರ್ಬೇಕು. ಅವರು ಕನ್ಫರ್ಮೇಷನ್ ಆಗಿ ಗೊತ್ತಿಲ್ಲ, 973 ರನ್ನಿನ ಹೊಡೆದಾರ. ಮತ್ತು ಎಲ್ಲ ಆಟಗಾರರು ಔಟ್ ಆಗ್ಯಾರಪ್ಪ ಅಂತಂದ್ರೆ, ಬ್ಯಾಟ್ಸ್ಮನ್ ಎಲ್ಲ ಔಟ್ ಆಗ್ಯಾರಪ್ಪ ಅಂತಂದ್ರೆ, ಅವನು RCB ಅಭಿಮಾನ ಆಗಿದ್ದಂತಂದ್ರೆ ವಿರಾಟ್ ಕೊಹ್ಲಿ ಏನರ ಕ್ರೀಸ್ನಾಗಿದ್ದಪ್ಪ ಅಂತಂದ್ರೆ ಈ ಮ್ಯಾಚ್ ನಾವು ಗೆಲ್ತೇವೆ ಎಂಬ ಒಂದು ನಂಬಿಕೆ ಉಳಿಸಿದಂಥ ಆಟಗಾರ ನಮ್ಮ ವಿರಾಟ್ ಕೊಹ್ಲಿ. ಅಂಥ ಆಟಗಾರನ ನಮ್ಮ ಜಿತೇಶ್ ಶರ್ಮಾ ಅವರು ಬಿಟ್ಟಾರ. ಬೇರೆ ಟೀಮ್ನವರಾಗಲಿ ಬೇರೆ ಆಟಗಾರರಾಗಲಿ ಈ ಥರ ಹೇಳಿದ್ದಪ್ಪ ಅಂತಂದ್ರೆ ನಮಗೇನು ಅಷ್ಟು ನೋವಾಗಲ್ಲ. ಯಾಕಪ್ಪ ಅಂದರೆ ನಮ್ಮ RCB ತಂಡದ ಆಟಗಾರರಾಗಿ ನಮ್ಮ RCB ತಂಡದ ಕ್ಯಾಪ್ಟನ್ ಹಾಗೂ ರಾಜನ್ ಅಂತಿರೋ ವಿರಾಟ್ ಕೊಹ್ಲಿ ಅವನನ್ನು ಬಿಟ್ಟಿದ್ದು ನಮ್ಮ RCB ಅಭಿಮಾನಿಯಾಗಿ ಹಾಗೂ ವಿರಾಟ್ ಕೊಹ್ಲಿಯಾಗಿ ಇದನ್ನು ನಾವು ಒಂಥರ ಒಪ್ಪಿಕೊಳ್ಳೋಕ್ಕೆ ಆಗದಿರುವ ಸಂಗತಿ ಅಂತಲೇ ಹೇಳ್ಬೋದು. ಅದೇ ರೀತಿ ಈಗ ಜಿತೇಶ್ ಶರ್ಮಾ ಅವರು ಕಿಂಗ್ ಕೊಹ್ಲಿಯನ್ನು ಬಿಟ್ಟು ಇನ್ನು ಯಾರ್ಯಾರೆಲ್ಲ ಆಯ್ಕೆ ಮಾಡಿಕೊಂಡ್ರಪ್ಪ ಅಂತಂದ್ರೆ ಅವರ ಸರ್ವಕಾಲಿಕ ಶ್ರೇಷ್ಠತೆ ಟೀಮ್ನಲ್ಲಿ ಯಾರ್ಯಾರನ್ನೆಲ್ಲ ಜಿತೇಶ್ ಶರ್ಮಾ ಆಯ್ಕೆ ಮಾಡಿಕೊಂಡ್ರಪ್ಪ ಅಂತಂದ್ರೆ ರೋಹಿತ್ ಶರ್ಮಾ, ಆ್ಯಡಮ್ ಗಿಲ್ಕ್ರಿಸ್ಟ್, ಜಾಕ್ ಕಾಲಿಸ್, ಸೂರ್ಯಕುಮಾರ್ ಯಾದವ್, ಮಹೇಂದ್ರ ಸಿಂಗ್ ಧೋನಿ, ಅಕ್ಷರ್ ಪಟೇಲ್, ಎಬಿ ಡಿ ವಿಲಿಯರ್ಸ್, ಹಾರ್ದಿಕ್ ಪಾಂಡ್ಯ, ಜಸ್ಪ್ರೀತ್ ಬುಮ್ರಾ, ವರುಣ್ ಚಕ್ರವರ್ತಿ, ಹ್ಯಾಜಲ್ವುಡ್ ಇವರು ಜಿತೇಶ್ ಶರ್ಮಾ ಅವರ ಸರ್ವಕಾಲಿಕ ಶ್ರೇಷ್ಠತೆ ಟೀಮ್ನಲ್ಲಿ ಇವರು ಅದರ. ಆದರೆ ನಮ್ಮ ವಿರಾಟ್ ಕೊಹ್ಲಿ ಇಲ್ಲ. ಇದು ಒಂದು ನಮ್ಮ RCB ಅಭಿಮಾನಿಗಳಿಗೆ ದುಃಖದ ಸಂಗತಿ. ಇದು ಅದೇ ರೀತಿ ಕ್ರಿಕೆಟ್ ಲೋಕದಲ್ಲಿ ಇದೇನು ದೊಡ್ಡ ಸುದ್ದಿ ಏನಲ್ಲ. ನಾನು ಒಂಥರ ಹೆಂಗಪ್ಪ ಅಂತಂದ್ರೆ ಇದು ನಮಗೆ ಅಪ್ಪಟ ವಿರಾಟ್ ಕೊಹ್ಲಿ ಅಭಿಮಾನಿಯವರಿಗೆ ಆದವರಿಗೆ, ಅವರ ಆಟವನ್ನು ನೋಡಿ ಬೆಳೆದಂಥವರಿಗೆ ಇವನು ಯಾಕಪ್ಪ ಎಂತೆಂಥರನ್ನ ನಾವು ಇವರೆಲ್ಲ ಆಯ್ಕೆ ಅವನು ಜಿತೇಶ್ ಶರ್ಮಾ ಅವರು ಆಯ್ಕೆ ಮಾಡಿಕೊಂಡ್ರೆ ಆಟಗಾರರು ವಿರಾಟ್ ಕೊಹ್ಲಿ ಇವರಿಗಿಂತೆಲ್ಲ ಕೀಳಾಗ್ಬಿಟ್ರ ಅಂತ ಒಂದು ಭಾವನೆ ಬರ್ತೈತಿ. ಏನಿಲ್ಲ, ಇವರು ಸಹ ನಮ್ಮ ಜಿತೇಶ್ ಶರ್ಮಾ ಅವರು ಕೂಡ 2025ರಲ್ಲಿ RCB ಕಪ್ ಗೆದ್ದೈತಪ್ಪ ಅಂತಂದ್ರೆ ಅದ್ರಾಗ ಪ್ರಮುಖ ಪಾತ್ರ ವಹಿಸಿ ನಮ್ಮ ಟೀಮಿಗೆ ಕಪ್ ಗೆಲ್ಲಿಸಿಕೊಟ್ಟಾರ. ಬಿಡಿ, ಅದು ಏನೋ ಅವರು ವೈಯಕ್ತಿಕ ವಿಚಾರ, ಅದು ಏನೋ ಮಾಡ್ಕೊಂಡ್ರೆ ಏನಿಲ್ಲ. ಅವರೊಂದು ಟೀಮ್ ಮಾಡ್ಕೊಂಡ್ರೆ ನಮಗೇನಪ್ಪ ಅಂತಂದ್ರೆ ನಮ್ಮ ಆಟಗಾರನಾಗಿ ನಮ್ಮ ಆಟಗಾರನ ಇವರು ಶ್ರೇಷ್ಠತೆ ಟೀಮ್ನಲ್ಲಿ ಇವ್ರನ್ನ ಆಯ್ಕೆ ಮಾಡಿಕೊಂಡಿಲ್ಲ ಅನ್ನೋದು ಒಂದೇ ನಮಗೆ ಒಂದು ದುಃಖದ ಸಂಗತಿ ಅಂತ ಹೇಳ್ತಾ ಈ ವಿಡಿಯೋ ಜಿತೇಶ್ ಶರ್ಮಾ ಅವರ ಸಾರ್ವಕಾಲಿಕ ಶ್ರೇಷ್ಠತೆಯ ಟೀಮ್ನಲ್ಲಿ ವಿರಾಟ್ ಕೊಹ್ಲಿ ಇಲ್ಲ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನೆಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಿದ್ದೇನೆ. ನಮಸ್ಕಾರ, ಧನ್ಯವಾದಗಳು.